ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಟರ್ ಪನ್ನೀರ್ನ ಮಾಡ್ತಾ ಇದ್ದೀನಿ. ಮಟನ್ ಅಲ್ಲ, ಮಟರ್ ಪನ್ನೀರ್. ಈ ಗ್ರೇವಿನ ಹಸಿ ಬಟಾಣಿ ಹಾಗೂ ಪನ್ನೀರ್ನ ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಪ್ಯಾನ್ನ ತಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಯೂಸ್ ಮಾಡಿಕೊಂಡು ಪನ್ನೀರ್ನ ಎರಡೂ ಸೈಡು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಇದು ಜಸ್ಟ್ ಗೋಲ್ಡನ್ ಕಲರ್ ಬರೋ ಹಾಗೆ ರೋಸ್ಟ್ ಮಾಡ್ಕೊಂಡ್ರೆ ಸಾಕು. ಪನ್ನೀರ್ನ ಯೂಸ್ ಮಾಡಿಕೊಂಡು ತುಂಬಾ ರೀತಿ ಗ್ರೇವಿನ ಟ್ರೈ ಮಾಡ್ತಾರೆ. ಅದರಲ್ಲಿ ಈ ಮಟರ್ ಪನ್ನೀರ್ ಕೂಡ ಒಂದು. ಟೇಸ್ಟ್ ಮಾಡಿ ತುಂಬಾನೇ ರುಚಿಯಾಗಿರುತ್ತೆ. ಹಾಲಿನ ಉತ್ಪನ್ನವಾಗಿರುವಂತಹ ಈ ಪನ್ನೀರು ವಿಟಮಿನ್ ಡಿ, ಕ್ಯಾಲ್ಸಿಯಂ ಹಾಗೂ ಸ್ತನ ಕ್ಯಾನ್ಸರ್ ಅನ್ನು ತಡೆಗಟ್ಟುತ್ತದೆ. ಪನ್ನೀರ್ನ ಆಚೆಯಿಂದ ತರಬೇಕು ಅಂತ ಏನಿಲ್ಲ, ಇದನ್ನ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬಹುದು. ಹಾಲನ್ನ ಬಿಸಿಗಿಟ್ಟು ಅದನ್ನ ಚೆನ್ನಾಗಿ ಕುದಿ ಬರುವವರೆಗೂ ಕಾಯಿಸಿ ಅದಕ್ಕೆ ಸ್ವಲ್ಪ ನಿಂಬೆ ರಸನ ಹಾಕಿ ಕುದಿಸಿದ್ರೆ ಹಾಲು ಕೆಟ್ಟು ಪನ್ನೀರ್ ಆಗುತ್ತೆ. ನಂತರ ಇದನ್ನ ಸ್ವಲ್ಪ ತಣ್ಣೀರು ಹಾಕ್ಬಿಟ್ಟು ಒಂದು ಕಾಟನ್ ಬಟ್ಟೆಯಲ್ಲಿ ಕಟ್ಟಿಟ್ರೆ ನಿಮಗೆ ಪನ್ನೀರ್ ರೆಡಿ ಆಗುತ್ತೆ. ಪನ್ನೀರ್ನ ಫ್ರೈ ಮಾಡಿರುವಂತಹ ಕಡದಲ್ಲಿ ಕೂಡ ನಾನು ಇವಾಗ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ಜೀರಿಗೆ ಹಾಗೂ ಒಂದು ಸಣ್ಣಗೆ ಹೆಚ್ಚಿರುವಂತಹ ಹಸಿಮೆಣಸಿಕಾಯಿನ ನಾನಿಲ್ಲಿ ತಗೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಫ್ರೈ ಆದಮೇಲೆ ಒಂದು ಮೀಡಿಯಂ ಸೈಜು ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹೋಟೆಲ್ಗಳಲ್ಲಿ ಮಾಡುವ ಶೈಲಿಯಲ್ಲಿ ಕೂಡ ಮನೇಲೆ ನಾವು ಇದನ್ನ ಸುಲಭವಾಗಿ ಮಾಡಿಕೊಂಡು ಟೇಸ್ಟ್ ಮಾಡ್ಬೋದು. ಇದ್ರ ಟೇಸ್ಟ್ ಕೂಡ ಹೋಟೆಲ್ ರೀತಿಯಲ್ಲೇ ಇರುತ್ತೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ನಂತರ ಇದಕ್ಕೆ ನಾನು ಒಂದು ಮೀಡಿಯಂ ಸೈಜು ಟೊಮೆಟೊನ ಹೆಚ್ಕೊಂಡು ಹಾಕೋತಾ ಇದ್ದೀನಿ. ಹಾಕಿರುವ ಪದಾರ್ಥಗಳೆಲ್ಲ ಸ್ವಲ್ಪ ಫ್ರೈ ಆದ್ರೆ ಸಾಕು. ಇದನ್ನ ಡೀಪ್ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಇದನ್ನ ಮೀಡಿಯಂ ಫ್ಲೇಮಲ್ಲಿ 2-3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಿಮಗೆ ಇದು ಗ್ರೈಂಡ್ ಮಾಡೋಕ್ಕೆ ತುಂಬಾನೇ ಈಸಿ ಆಗುತ್ತೆ. ಜಾಸ್ತಿ ಫ್ರೈ ಮಾಡಿದ್ರೆ ಇದು ಬಾಯಿಗೆ ಟೇಸ್ಟ್ ಕೊಡೋದಿಲ್ಲ, ಇದ್ರ ರುಚಿನೂ ಹೋಗ್ಬಿಡುತ್ತೆ. ಇದು ಫ್ರೈ ಆದ ನಂತರ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ನ ತಗೊಂಡು ಇದನ್ನ ಪೇಸ್ಟ್ ರೀತಿ ಮಾಡ್ಕೊಳ್ಳಿ. ಇದನ್ನ ಆದಷ್ಟು ಸ್ಮೂತ್ ಪೇಸ್ಟ್ ಆಗಿ ಮಾಡ್ಕೊಳ್ಳಿ, ರುಚಿ ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ನೀರ್ನ ಆಡ್ ಮಾಡ್ಕೊಂಡು ಪೇಸ್ಟ್ ನ ನೀವು ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ, ಜಾಸ್ತಿ ಬೇಕಿದ್ರೆ ಜಾಸ್ತಿ ಐಟಮ್ಸ್ ನ ಹಾಕ್ಬಿಟ್ಟು ನೀವು ಮಾಡ್ಕೋಬಹುದು. ಈ ಪೇಸ್ಟ್ ಇವಾಗ ರೆಡಿ ಆಗಿದೆ, ನೋಡ್ತಾ ಇದ್ದೀರಲ್ಲ. ನಂತರ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ ನಂತರ ಇದಕ್ಕೆ 1-2 ಪಲಾವ್ ಎಲೆನ ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ಚಕ್ಕೆ ಮತ್ತು ಹಾಗೂ ಲವಂಗನ ಯೂಸ್ ಮಾಡ್ಕೊಂಡಿದ್ದೀನಿ. ಮಸಾಲೆ ಜಾಸ್ತಿ ತಿನ್ನೋರು ಜಾಸ್ತಿ ಮಸಾಲೆನ ಯೂಸ್ ಮಾಡ್ಕೋಬಹುದು. ಮಸಾಲೆ ನಮಗೆ ತುಂಬಾ ಇಷ್ಟ ಆಗೋದಿಲ್ಲ, ಕಮ್ಮಿನೇ ಇರಲಿ ಅನ್ನೋರು ಸ್ವಲ್ಪ ಮಸಾಲೆನ ಯೂಸ್ ಮಾಡ್ಕೋಬಹುದು. ನಂತರ ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಯೂಸ್ ಮಾಡಿದ್ದೀನಿ, ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ನಂತರ ನಾವು ಮಿಕ್ಸಿಲಿ ಮಾಡಿಟ್ಕೊಂಡಿರುವಂತಹ ಪೇಸ್ಟ್ ನ ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ. ಗ್ರೇವಿ ತೆಳ್ಳಗಿರ್ಬೇಕು ಅನ್ನೋರು ಸ್ವಲ್ಪ ನೀರ್ ಹಾಕೊಳ್ಳಿ, ಇಲ್ಲ ಗಟ್ಟಿಗೆ ಇರಬೇಕು ಅನ್ನೋರು ಅಷ್ಟೇನ್ ಜಾಸ್ತಿ ನೀರ್ ಹಾಕೋಬೇಡಿ. ನಂತರ ನಾನಿಲ್ಲಿ ಇದಕ್ಕೆ ಚಿಟಿಕೆ ಅರಿಶಿನ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ಸ್ಪೈಸಸ್ ನ ಆಡ್ ಮಾಡೋಣ. ನಾನಿಲ್ಲಿ ಖಾರಕ್ಕೆ ಬೇಕಾಗಿರುವಂತಹ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ. ನಂತರ ಗರಂ ಮಸಾಲಾನ ಯೂಸ್ ಮಾಡಿದ್ದೀನಿ. ಇದ್ರ ಜೊತೆ ಸ್ವಲ್ಪ ಧನಿಯಾ ಪುಡಿನ ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಇದು ಸ್ವಲ್ಪ ಕುದಿ ಬಂದ ನಂತರ ಇದಕ್ಕೆ ಬೇಯಿಸಿರುವಂತಹ ಹಸಿ ಬಟಾಣಿನ ನಾನು ಇದಕ್ಕೆ ಆಡ್ ಮಾಡ್ಕೊತಾ ಇದ್ದೀನಿ. ಹಸಿ ಬಟಾಣಿ ಆಗಿರೋದ್ರಿಂದ ಇದನ್ನ ನೀರಲ್ಲಿ ಜಾಸ್ತಿ ಬೇಯಿಸೋದೇನೋ ಅವಶ್ಯಕತೆ ಇರೋದಿಲ್ಲ. ನೋಡಿ ಹೇಗೆ ಕಾಣಿಸ್ತಾ ಇದೆ, ಕುದಿ ಬಂದಿದೆ ಅಲ್ವಾ, ಚೆನ್ನಾಗಿ ಬೆಂದಿದೆ ಅನ್ಸುತ್ತೆ. ನಂತರ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಪನ್ನೀರ್ನ ಆಡ್ ಮಾಡಿ ನೋಡ್ತಾ ಇದ್ದೀರಲ್ವಾ, ನೋಡಿದ ತಕ್ಷಣನೇ ಇದು ತಿನ್ನಬೇಕು ಅಂತ ಅನಿಸುತ್ತೆ. ಹೋಟೆಲಲ್ಲೂ ಕೂಡ ಇದೇ ರೀತಿ ಮಾಡೋದು, ಆದರೂ ಮನೇಲಿ ಹೆಲ್ತಿಯಾಗಿ ನಾವು ಮಾಡ್ಕೋಬೇಕಲ್ವಾ. ಸೊ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ. ಹಾಗೆ ಈ ಪನ್ನೀರನ್ನು ಚಿಕ್ಕ ಮಕ್ಕಳಿಗೆ ಕೊಡೋದು ತುಂಬಾ ಹೆಲ್ತಿಗೆ ಬೆನಿಫಿಟ್ ಇರುತ್ತೆ. ಇನ್ನು ಇದಕ್ಕೆ ಪನ್ನೀರ್ನ ಆ್ಯಡ್ ಮಾಡಿದ ನಂತರ ಇದನ್ನು 4-5 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕುದಿ ಬರುವವರೆಗೂ ಬೇಯಿಸಿದ ಮೇಲೆ ಇದು ತಿನ್ನೋಕೆ ತುಂಬ ರುಚಿಯಾಗಿರುತ್ತೆ. ಇದು ಇವಾಗ 5 ನಿಮಿಷ ಬೆಂದಿದೆ, ಅಂದರೆ ಇದು ತಿನ್ನೋಕೆ ರೆಡಿ ಆಗಿದೆ. 1 ಮಿನಿಟ್ ಇದಕ್ಕೆ ಫೈನಲ್ ಟಚ್ ಕೂಡ ಇದೆ. ಏನಂದರೆ ಇದಕ್ಕೆ ಕೊನೆಗೆ ಕಸೂರಿ ಮೇಥಿನ ಯೂಸ್ ಮಾಡ್ತಾ ಇದ್ದೀನಿ. ಕಸೂರಿ ಮೇಥಿನ ಹಾಗೆ ಹಾಕೋದ್ಕಿಂತ ಕೈಯಲ್ಲಿ ಸ್ವಲ್ಪ ಉಜ್ಜಿ ಹಾಕೋದ್ರಿಂದ ಟೇಸ್ಟ್ ತುಂಬಾನೇ ರುಚಿಯಾಗಿರುತ್ತೆ. ಈ ಮಟರ್ ಪನ್ನೀರ್ ಗ್ರೇವಿ ಚಪಾತಿ ಪೂರಿ ಜೊತೆ ತುಂಬಾನೇ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ನಾನಿಲ್ಲಿ ಇದನ್ನ ಚಪಾತಿ ಒಟ್ಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ ಮನೇಲಿ ಈ ರೀತಿ ಮಾಡಿ ತುಂಬಾನೇ ಖುಷಿ ಪಡ್ತಾರೆ. ಆಚೆ ಹೋಗಿ ಹೋಟೆಲ್ಗಳಲ್ಲಿ ಈ ರೀತಿ ತಿನ್ನೋದ್ರಿಂದ ಆರೋಗ್ಯನೂ ಸರಿ ಇರಲ್ಲ. ಆದ್ರಿಂದ ಮನೆಯಲ್ಲೇ ಇದನ್ನ ಸುಲಭವಾಗಿ ಮಾಡಿಕೊಂಡು ಟೇಸ್ಟಿಯಾಗಿ ಮತ್ತು ಆರೋಗ್ಯಕ್ಕೂ ಹೆಲ್ತಿಯಾಗಿ ತಿಂದರೆ ತುಂಬಾನೇ ರುಚಿಯಾಗಿರುತ್ತೆ ಅಲ್ವಾ. ನಾನು ಇದನ್ನ ಚಪಾತಿ ಒಟ್ಟಿಗೆ ಟೇಸ್ಟ್ ಮಾಡ್ತಿದ್ದೀನಿ, ತುಂಬಾನೇ ರುಚಿಯಾಗಿ ಬಂದಿತ್ತು. ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ಟ್ರಸ್ಟ್ ಮೀ, ಟೇಸ್ಟ್ ಅಂತೂ ತುಂಬಾನೇ ರುಚಿಯಾಗಿರುತ್ತೆ. ಹೋಟೆಲಲ್ಲಿ ಮಾಡಿದ ರೀತಿನೇ ಮನೇಲಿ ಸಿಂಪಲ್ ಆಗಿ ಸುಲಭವಾಗಿ ಇದನ್ನ ಮಾಡ್ಕೊಂಡು ತಿನ್ಬೋದು. ನೀವು ಬೇಕಿದ್ರೆ ಇದನ್ನ ಪೂರಿ ಒಟ್ಟಿಗೂ ಅಥವಾ ರೋಟಿ ಒಟ್ಟಿಗೂ ಮಾಡ್ಕೊಂಡು ತಿನ್ಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಥವಾ
ರಾತ್ರಿ ಊಟಕ್ಕೆ ಇದನ್ನು ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.